ಪೊಲೀಸ್ ವೇಷದಲ್ಲಿ ಲ್ಯಾಂಡ್ ಡೀಲಿಂಗ್ ದಂಧೆಯ ಗಂಭೀರ ಆರೋಪ ಕೇಳಿಬಂದಿದೆ. ದೇವನಹಳ್ಳಿ ಇನ್ಸ್ಪೆಕ್ಟರ್ ರಾಕೇಶ್ ವಿರುದ್ಧ ಬಂದಿರುವಂತಹ ಗಂಭೀರ ಆರೋಪ ಇದು. ಏನಿದು ಪ್ರಕರಣ ನೋಡ್ತಾ ಹೋಗೋಣ. ಪೊಲೀಸ್ ವೇಷದಲ್ಲಿ ಲ್ಯಾಂಡ್ ಡೀಲಿಂಗ್ ದಂಧೆಯ ಗಂಭೀರ ಆರೋಪ. ದೇವನಹಳ್ಳಿ ಇನ್ಸ್ಪೆಕ್ಟರ್ ರಾಕೇಶ್ ವಿರುದ್ಧ ಬಂದಿರುವಂತಹ ಆರೋಪ ಇದು. ಎಫ್ಐಆರ್ ದಾಖಲಿಸುವುದಕ್ಕೆ 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ. ಜಮೀನು ವಿವಾದ ಅದು. ಎರಡೂ ಪಾರ್ಟಿಗಳಿಂದ ಅಂದರೆ ಎರಡೂ ಕಡೆಯವರಿಂದ ತಲಾ 10 ಲಕ್ಷ ರೂಪಾಯಿ ವಸೂಲಿ ಅನ್ನುವಂತಹ ಆರೋಪ ಕೇಳಿಬಂದಿದೆ. ನಾನು 2 ಕೋಟಿ ಕೊಟ್ಟು ಬಂದಿದ್ದೀನಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಜಾಬ್ ಪಡ್ಕೊಳ್ಳೋದಕ್ಕೆ ನಾನು ಕೋಟಿ ಸುರಿದಿದ್ದೀನಿ, ಐ ಹ್ಯಾವ್ ಟು ರಿಕವರಿ, ನಾನು ಅದನ್ನು ರಿಕವರಿ ಮಾಡಬೇಕು ಅನ್ನೋ ಅರ್ಥ. ಬಡ ಟೀ ವ್ಯಾಪಾರಿಗೆ ಮನ ಬಂದಂತೆ ಹಲ್ಲೆ ಮಾಡಿದ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ತಿಂಗಳಿಗೆ 10,000 ಹಫ್ತಾ ನೀಡದಿದ್ದಕ್ಕೆ ದೌರ್ಜನ್ಯ ಮಾಡಿದಂತಹ ಆರೋಪ ಕೂಡ ಕೇಳಿಬಂದಿದೆ. ಹಾಗಾದರೆ ಈ ಅಧಿಕಾರಿಯ ಮೇಲೆ ಕ್ರಮ ತಗೊಳ್ಳೋದಕ್ಕಾಗೋದಿಲ್ವಾ? ಈ ಅಧಿಕಾರಿ ವಿರುದ್ಧ ಏನಾದರೂ ಕಂಪ್ಲೇಂಟ್ಗಳಾಗಿದ್ದಾವೆ? ಕಂಪ್ಲೇಂಟ್ ಬಂದಿದ್ದರೂ ಕೂಡ ಪ್ರಭಾವಿಗಳ ಪ್ರಭಾವ ಬಳಸಿ ನುಣುಚ್ಕೊಳ್ಳೋ ಪ್ರಯತ್ನ ಏನಾದರೂ ಆಗ್ತಿದೆಯಾ? ಹೀಗೆ ಹಲವು ಪ್ರಶ್ನೆಗಳು. ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಭ್ರಷ್ಟ ಅಧಿಕಾರಿಯ ರಕ್ಷಣೆಗೆ ಪ್ರಭಾವಿ ರಾಜಕಾರಣಿಗಳು ನಿಂತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇವತ್ತು ದೇವನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಮುಲಾಜಿಲ್ಲದೆ ತಪ್ಪಾಗಿದ್ದರೆ ಕೆಲಸದಿಂದ ಕಿತ್ತು ಒಗಿಬೇಕಿಂತವ್ರನ್ನ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡೋದಕ್ಕೆ ಸಾರ್ವಜನಿಕರು ತೀವ್ರ ರೀತಿಯಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೂರ್ಯನಾರಾಯಣ ಕರುನಾಡ ಸೇನಾನಿಗಳ ವೇದಿಕೆಯಿಂದ ಇನ್ಸ್ಪೆಕ್ಟರ್ ಭ್ರಷ್ಟಾಚಾರದ ಬಗ್ಗೆ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ. ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು ಹೈಯರ್ ಅಥಾರಿಟೀಸ್. ಕಂಪ್ಲೇಂಟ್ ಬರಲಿ ಬರದೇ ಇರಲಿ, ಒಬ್ಬ ವ್ಯಕ್ತಿಯ ಮೇಲೆ ಗಂಭೀರ ಆರೋಪ ಒಬ್ಬ ಅಧಿಕಾರಿಯ ಮೇಲೆ ಬಂದಿದೆ ಅಂದಾಗ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇದು ಸಾರ್ವಜನಿಕರ ಒತ್ತಾಯ. ಸಾರ್ವಜನಿಕರ ಸೇವೆಗೆ ಇರೋದು ಪೊಲೀಸ್ ಅಧಿಕಾರಿಗಳು. ಅವ್ರ ಮೇಲೆ ಗಂಭೀರ ಆರೋಪ ಬಂದಿದೆ ಅಂದಾಗ ಸತ್ಯಾಸತ್ಯತೆಯನ್ನು ಜನಸಾಮಾನ್ಯರ ಮುಂದಿಡುವ ಪ್ರಯತ್ನ ಆಗಬೇಕು ಅಂದರೆ ತನಿಖೆ ಆಗಲೇಬೇಕು. ಹಾಗಾದರೆ ಏನಿದು ಪ್ರಕರಣ? ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಇನ್ಸ್ಪೆಕ್ಟರ್ ರಾಕೇಶ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಯಾವ್ಯಾವ ಪ್ರಕರಣಗಳಲ್ಲಿ ಒಂದು, ಆದರೆ ಇವ್ರ ಮೇಲೆ ಕ್ರಮ ತಗೋಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ದಿವ್ಯಾ, ದೇವನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಈಗ ಒಂದು ಗಂಭೀರವಾದಂತಹ ಆರೋಪ. ಅದು ಕೂಡ ಸೂರ್ಯನಾರಾಯಣ ಕರುನಾಡ ಸೇನಾನಿಗಳ ವೇದಿಕೆ ಏನಿದೆ, ಅವರು ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅವರ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ. ಅಂದ್ರೆ ಇನ್ಸ್ಪೆಕ್ಟರ್ ರಾಕೇಶ್ ದೇವನಹಳ್ಳಿಯಲ್ಲಿ ಇದ್ಕೊಂಡು ಅವರು ಲ್ಯಾಂಡ್ ಡೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದು FIR ರಿಜಿಸ್ಟರ್ ಮಾಡೋದಕ್ಕೆ ಆತನಿಗೆ ಹಣವನ್ನ ಕೊಡ್ಲೇಬೇಕು, ಇಲ್ದಿದ್ರೆ ಯಾವುದೇ ರೀತಿಯಲ್ಲೂ ಕೂಡ FIR ಮಾಡೋದೇ ಇಲ್ಲ. ಮತ್ತು ಎರಡು ಪಾರ್ಟಿಗಳಿಂದಲೂ ಕೂಡ ಹಣವನ್ನ ತಿನ್ನೋದೇ ಈತನ ಕೆಲಸ ಅನ್ನೋ ಒಂದು ಆಂಗಲ್ ಅಲ್ಲಿ ಒಂದು ಲಕ್ಷ ಹಣವನ್ನ ಈತ ಪೀಕ್ತಾ ಇದ್ದಾನೆ ಅನ್ನೋ ಒಂದು ಆಂಗಲ್ ಅಲ್ಲಿ ಇವರು ಪೋಸ್ಟ್ ಮಾಡಿರುವಂತದ್ದು. ಮತ್ತೆ ಇವರು ಅಲ್ಲಿ ಪೋಸ್ಟಿಂಗ್ ಆಗೋದಕ್ಕೆ 2 ಕೋಟಿ ರೂಪಾಯಿ ನಾನು ಕೊಟ್ಟು ಬಂದಿದ್ದೇನೆ, ನನ್ನನ್ನ ಮುಟ್ಟೋರು ಯಾರು ಇಲ್ಲ, ನಾನು ಹೇಳಿದ್ದೆ ಫೈನಲ್ ಅನ್ನೋ ಒಂದು ಆಂಗಲ್ ನಲ್ಲಿ ಅಲ್ಲಿ ಏನ್ ಸ್ಟೇಷನ್ಗೆ ಹೋಗ್ತಾರಲ್ಲ ಅವ್ರಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಮತ್ತು ಒಂದು ಸಣ್ಣ ಪುಟ್ಟ ಅಂಗಡಿಯನ್ನ ಇಟ್ಕೊಂಡು ಟೀ ಮಾರುವಂತವ್ರು ಕೂಡ ಇವ್ರಿಗೆ ಹಣವನ್ನ ಕೊಡ್ಬೇಕಂತೆ, 10,000 ರೂಪಾಯಿ ಮಂತ್ಲಿ ಫಿಕ್ಸ್ ಮಾಡ್ತಾರಂತೆ. ಈ ರೀತಿಯಾದಂತಹ ಅನೇಕ ಆರೋಪಗಳು ಕೂಡ ಇದೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿನೇ ಮಾತನಾಡ್ತಾರೆ ಮತ್ತು ಹಲ್ಲೆ ಮಾಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಅನ್ನೋ ಒಂದು ಆಂಗಲ್ ಕೂಡ ಸಾಕಷ್ಟು ಆರೋಪಗಳು ಕೂಡ ಇದೆ. ಸದ್ಯಕ್ಕಂತೂ ಈ ಒಂದು ಪೋಸ್ಟ್ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಮತ್ತು ರಾಕೇಶ್ ವಿರುದ್ಧವಾಗಿ ಹಿರಿಯ ಅಧಿಕಾರಿಗಳು ಕೂಡ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಇನ್ನೊಂದು ಕಡೆ ಅಂದ್ರೆ ಸ್ಥಳೀಯರು ಕೂಡ ಇವರ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಅನೇಕ ದಿನಗಳಿಂದಲೂ ಕೂಡ ಇವರು ಇದೇ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ, ನನ್ನನ್ನು ಯಾರು ಕೇಳಲ್ಲ, ನನ್ನನ್ನು ಯಾರು ಪ್ರಶ್ನೆ ಮಾಡೋಲ್ಲ, ನಾನು ಪ್ರಶ್ನಾತೀತ ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ತಮ್ಮ ದುರಾಡಳಿತವನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಆ ಸ್ಥಳೀಯರು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರಂತೆ. ಸದ್ಯಕ್ಕಂತೂ ಈ ಒಂದು ಆರೋಪಗಳಿಗೆ ಇನ್ಸ್ಪೆಕ್ಟರ್ ಏನು ಉತ್ತರ ಕೊಡ್ತಾರೆ, ಹಿರಿಯ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ, ಮತ್ತು ಸ್ಥಳೀಯರು ಇವತ್ತು ಪ್ರೊಟೆಸ್ಟ್ ಮಾಡುವಂತಹ ಹಿನ್ನೆಲೆಯಲ್ಲೂ ಕೂಡ ನಿರ್ಧಾರವನ್ನ ಮಾಡಿದಾರಂತೆ. ನೋಡೋಣ, ಇದು ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಆರೋಪಗಳಿಗೆ ಏನಾದರೂ ಸಾಕ್ಷ್ಯಾಧಾರಗಳಿದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಕೂಡ ಅದು DCP ಆದಿಯಾಗಿ ACP ಆದಿಯಾಗಿ
ಮತ್ತು ಕಮಿಷನರ್ ವರ್ಗು ಕೂಡ ಈ ಮಾಹಿತಿ ಬಂತು ಅಂತಂದ್ರೆ ಅವರು ಯಾವ ರೀತಿಯಾದಂತಹ ಕ್ರಮವನ್ನ ಅಕಸ್ಮಾತ್ ಏನಾದ್ರೂ ಆರೋಪ ಸಾಬೀತಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ದೇವನಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಬಂದಿರುವಂತಹ ಈ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಹಿರಿಯ ಅಧಿಕಾರಿಗಳು ಇದಕ್ಕೆ ಯಾವ ರೀತಿಯಾದಂತಹ ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. 2 ಕೋಟಿ ಕೊಟ್ಟು ಈ ಪೋಸ್ಟಿಗೆ ನಾನು ಬಂದಿದ್ದೀನಿ ಅಂತ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆಯಲ್ಲ, ಇದಕ್ಕೇನಾದರೂ ಸಾಕ್ಷಿಗಳಿದೆಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡೋಣ. ಇನ್ನೊಂದು 2 ವಿಚಾರಗಳು ತಿಳಿಬೇಕಾಗಿದೆ. ಯಾಕಂತ ಹೇಳಿದ್ರೆ 2 ಕೋಟಿ ಕೊಟ್ಟು ಈ ಪೋಸ್ಟಿಗೆ ಬಂದಿದ್ದೀನಿ, ಈ ರೀತಿ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದಾದರೆ ಅದು ಯಾವ ಧೈರ್ಯ? 2 ಕೋಟಿ ಕೊಟ್ಟು ಬಂದಿದ್ದಾರೆ ಅಂದರೆ 4 ಕೋಟಿ ರಿಕವರ್ ಮಾಡಬೇಕು ಅಂತಾನ? ಇಂಥ ಭ್ರಷ್ಟ ಅಧಿಕಾರಿಗಳು ಸಾಕ್ಷಿ ಏನಾದ್ರು ಸಿಕ್ತು ಅಂದರೆ ಮುಲಾಜೆ ಇಟ್ಕೊಬಾರ್ದು, ಕಿತ್ತು ಕಳಿಸ್ತಾ ಇರಬೇಕು. ಇನ್ನೊಂದು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ನೋಡಿ, ಅದು ಟೀ ಶಾಪ್ ಥರ ಕಾಣಿಸ್ತಾ ಇದೆ. ಅಲ್ಲಿ ಯಾವ ರೀತಿ ಹಲ್ಲೆ ಮಾಡಲಾಗ್ತಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಇದು ಕೂಡ ಅವ್ರ ಮೇಲಿರುವಂತಹ ಪ್ರಕರಣ. ಸೊ ಹಾಗಾಗಿ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಪೊಲೀಸ್ ಅನ್ನುವಂತಹ ಗಂಭೀರ ಆರೋಪ ಕೂಡ ಇದೆ. ಇದರ ಬಗ್ಗೆ ಕೂಡ ಕೂಲಂಕುಷ ತನಿಖೆ ಆಗಬೇಕು. ಅದಕ್ಕೆ ಸಾರ್ವಜನಿಕರು ಬೀದಿಗೆ ಬಂದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಸೂರ್ಯನಾರಾಯಣ ಕರುನಾಡ ಸೇನಾನಿಗಳ ವೇದಿಕೆಯಿಂದ ಇನ್ಸ್ಪೆಕ್ಟರ್ ಮಾಡ್ತಿರುವಂಥ ಪ್ರತಿಯೊಂದು ಭ್ರಷ್ಟಾಚಾರವನ್ನು ಬಯಲಿಗೆಳೆಯೋ ಪ್ರಯತ್ನ ಆಗ್ತಾ ಇದೆ. ಮಗದೊಮ್ಮೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಶ್ವ, 2 ಕೋಟಿ ಕೊಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಅನ್ನೋ ಮಾಹಿತಿ ಇದೆ. ಹೇಳಿಕೆ ಏನಾದರೂ ಇದೆಯಾ? ಅದಕ್ಕೆ ಸಾಕ್ಷ್ಯಾಧಾರ ಏನಾದರೂ ಇದೆಯಾ ಅಂತ ಒಂದು. ಮತ್ತು ಅಲ್ಲೊಂದು ಟೀ ಶಾಪ್ ಥರ ಕಾಣಿಸ್ತಾ ಇದೆ, ಅಲ್ಲೇನೋ ಹಲ್ಲೆ ಮಾಡ್ತಿರುವಂತಹ ದೃಶ್ಯ ಇದೆ. ಏನದು, ಅದನ್ನು ತಿಳಿಸ್ಬೋದಾ? ದಿವ್ಯಾ, ರಾಕೇಶ್ ವಿರುದ್ಧವಾಗಿ ಅಂತಂದ್ರೆ ಇದಕ್ಕೂ ಮುಂಚೆನೂ ಕೂಡ ಸಾಕಷ್ಟು ಆರೋಪಗಳು ಇವರ ವಿರುದ್ಧವಾಗಿ ಇದ್ವು. ಅದರ ಮುಂದುವರಿದ ಭಾಗವಾಗಿ ಕೆಲವೊಂದು ಅಡಿಷನಲ್ ಆಗಿ ಅಂದ್ರೆ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಗಂಭೀರ ಆರೋಪಗಳು ಕೂಡ ಇದೆ. ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಪೋಸ್ಟ್ ಅಂದ್ರೆ ಸರ್ಕಾರ ಯಾರನ್ನಾದ್ರೂ ಅಧಿಕಾರಿಗಳನ್ನ ನೇಮಿಸಬೇಕಾದಂತಹ ಸಂದರ್ಭದಲ್ಲಿ ಇಂತಿಷ್ಟು ಹಣವನ್ನ ಫಿಕ್ಸ್ ಮಾಡ್ಕೊಂಡಿದೆ ಅನ್ನೋ ಒಂದು ಚರ್ಚೆಗಳು ಆಗಾಗ ಸಾರ್ವಜನಿಕ ವಲಯದಲ್ಲಿ ಕೂಡ ಆಗತ್ತೆ ಮತ್ತು ಆ ಸರ್ಕಾರದ ವಿರುದ್ಧವಾಗೂ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇನ್ಸ್ಪೆಕ್ಟರ್ ಸ್ವತಃ ನಾನೇ 2 ಕೋಟಿ ಕೊಟ್ಟು ಇಲ್ಲಿ ಪೋಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋ ಆಂಗಲ್ ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಆ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ನಾನು 2 ಕೋಟಿ ಕೊಟ್ಟು ಬಂದಿದ್ದೀನಿ ಅಂತಂದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾನು ಏನೆಲ್ಲ ಮಾಡ್ಬೇಕು ಅಂದ್ರೆ 2 ಕೋಟಿ ಕೊಟ್ಟು ಬಂದಿದ್ದೇನೆ, ನಾನು ಭ್ರಷ್ಟಾಚಾರವನ್ನ ಮಾಡ್ತೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವರು ಮಾತನಾಡ್ತಾರೆ. ಮತ್ತೆ ನನ್ನನ್ನ ಯಾರು ಕೂಡ ಸಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ, ಎತ್ತಂಗಡಿ ಮಾಡೋದಕ್ಕಾಗೋದಿಲ್ಲ, ಮತ್ತೆ ನನ್ನ ವಿರುದ್ಧವಾಗಿ ಯಾರು ಕೂಡ ಕ್ರಮ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ನಾನು 2 ಕೋಟಿ ಕೊಟ್ಟು ಬಂದಿದ್ದೇನೆ, ಅದನ್ನ ನಾನು ರಿಕವರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಕೊಳ್ಬೇಕು ಅದೆಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಧಾಟಿಯಲ್ಲಿ ಇವರು ಉತ್ತರ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದಕ್ಕೆ ಈ ವಿಡಿಯೋದಲ್ಲಿ ಅಂದ್ರೆ ಈ ಹಲ್ಲೆ ಮಾಡಿರುವಂತಹ ವಿಡಿಯೋಗಳೇನಿದೆ ಅದು ಕೂಡ ಸಾಕಷ್ಟು ಇಂಬು ನೀಡುವಂತಿರುವಂತದ್ದು. ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಪೋಸ್ಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಓಪನ್ ಆಗಿ ಒಂದು ಸಂಘಟನೆಯವರು ಈ ರೀತಿ ಬರೆದುಕೊಳ್ತಾರೆ ಮತ್ತು ಸಾರ್ವಜನಿಕರು ಕೂಡ ಪ್ರೊಟೆಸ್ಟ್ಗೆ ಮುಂದಾಗ್ತಾರೆ ಅಂತಂದ್ರೆ ರಾಕೇಶ್ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಸದ್ಯಕ್ಕೆ ಏನು ನಾರ್ತ್ ಈಸ್ಟ್ ಡಿಸಿಪಿ ಆಗಿರಬಹುದು ಮತ್ತು ಎಸಿಪಿ ಆಗಿರ್ಬೋದು ಮತ್ತು ಕಮಿಷನರ್ ಗಮನಕ್ಕೂ ಕೂಡ ಇದು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ ವೇಳೆ ಯಾವ ರೀತಿಯಾದಂತಹ ಕ್ರಮ ಆಗುತ್ತೆ ಮತ್ತು ಇನ್ಸ್ಪೆಕ್ಟರ್ ಕಾರ್ಯವೈಖರಿ ಯಾವ ರೀತಿ ಇದೆ ಎಲ್ಲದನ್ನು ಕೂಡ ವೆರಿಫೈ ಮಾಡ್ಬೇಕಾಗತ್ತೆ. ಬೇಕಾಬಿಟ್ಟಿಯಾಗಿ ಯಾರು ಕೂಡ ಆರೋಪ ಮಾಡೋದಿಲ್ಲ, ಕೇವಲ ಆರೋಪಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಆದ್ರೆ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಆರೋಪಗಳನ್ನ ಮಾಡುವಂಥದ್ದು ಎಲ್ಲದಕ್ಕೂ ಕೂಡ ಅದರಲ್ಲೂ ಕೂಡ 2 ಕೋಟಿ ಕೊಟ್ಟು ಬಂದಿದ್ದೇನೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಅಂತ ಇವರು ಬರ್ಕೊಂಡಿರುವಂಥದ್ದು. ಹೀಗಾಗಿ ಪ್ರಕರಣದ ಗಂಭೀರತೆಯನ್ನು ಕೂಡ ನಾವು ಅರಿಬೇಕಾಗತ್ತೆ. ಸದ್ಯಕ್ಕೆ ಈ ಒಂದು ಆಂಗಲ್ ನಲ್ಲಿ ಅಂದ್ರೆ ಆಂತರಿಕ ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಕೂಡ ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಹುಟ್ಕೊಳ್ಳುತ್ತೆ ಮತ್ತು ಲಿಖಿತ ರೂಪದಲ್ಲಿ ಏನಾದ್ರೂ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಆಂತರಿಕವಾಗೂ ಕೂಡ ಅಂದ್ರೆ ಎಸಿಪಿಗೆ ಅಥವಾ ಡಿಸಿಪಿಗೆ ಕಮಿಷನರ್ ಆದಿಯಾಗಿ ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಆಂತರಿಕ ತನಿಖೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ವಿಡಿಯೋ ಆಧಾರ ಮತ್ತು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಂತಹ ಆಧಾರ ಈ ಎಲ್ಲವನ್ನೂ ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ. ರಾಕೇಶ್ ವಿರುದ್ಧವಾಗಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ತಪ್ಪುಕೊಂಡಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಯಾವ ರೀತಿ ಕ್ರಮ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ದಿವ್ಯಾ, ಇಲಾಖೆ ಎಚ್ಚೆತ್ಕೊಳ್ಬೇಕು. 2 ಕೋಟಿ ಕೊಟ್ಟಿರೋದೇ ನಿಜವಾಗಿದ್ರೆ 2 ಕೋಟಿ ತಗೊಂಡವ್ರು ಯಾರ್ಯಾರ್ದು ಪಾಲಿದೆ ಅವರು ಎಲ್ಲರೂ ಕೂಡ ಕಂಬಿ ಎಣಿಸೋದು ಉತ್ತಮ ಅಂತ ಅನ್ಸುತ್ತೆ.